ಮೊದಲ ಹುಡುಗಾಗಿ ಎಸೆಗಾರಿಕೆಯಲ್ಲಿ ಸಂತೋಷ್. ಮೊದಲ ಎಸೆತ ನಡುವೆ ಕೂಡ ಪರ್ಫೆಕ್ಟ್ ಹೊಡೆದವನ್ನ ಫೈನಲ್ ಲೆಗ್ನಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಚರಣದಲ್ಲಿ ಹೊಸ ಮೇಲೆ ಬೌಂಡ್ರಿ ದಾಖಲಿಸಿಕೊಂಡ್ರು. 4ರ ಮುಖ್ಯವಾಗಿ ಖಾತೆ ಆರಂಭಿಸಿಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. ಮೊದಲ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಂಥ ಸಂತೋಷ್ ಇವಾಗ 2ನೇ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯೂ ಕೂಡ ಸಿಗುವಂತ ಅನಿವಾರ್ಯತೆಯೂ ಕೂಡ. ನೆಟ್ಟ ನೇರ ತಟ್ಟುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. 2ನೇ ಹಾದಲ್ಲಿ ಇವಾಗ ಮೊದಲ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಟುಗಳಿಗೆ 2ನೇ ಚೆಂಡಿನಲ್ಲಿ ಸಂತೋಷ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 3ನೇ ಚೆಂಡು ಕೂಡ ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣುತ್ತಾ ಇದ್ದಾರೆ. ಶೋಡಂದಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಶೋಡ ಕವಸ ಹಾದಿಯಲ್ಲಿ ಚೆಂಡಿನ ತಡೆತವನ್ನು ಕಂಡುಕೊಳ್ತಾ ಇದ್ದಾರೆ. ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಇಲ್ಲಿ ಸೇರ್ಪಡೆಯ ಮುನ್ಸೂಚನೆ ಕಾಣ್ತಾ ಇದೆ. ನಾಲ್ಕನೇ ಎಸೆತ ವೈಡ್ ಬಾಲ್. ಹೆಚ್ಚುವರಿಯ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ಉಚಿತ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ನೇರದ ಪ್ರಯತ್ನ ಮುಂದುವರಿತಾ ಇದೆ. ಇವಾಗ ಇಲ್ಲಿ ಮತ್ತೆ ಡಾಟ್ ಬಾಲ್. ನೆಟ್ಟ ನೇರ ಸತಹ ತಡದ ಮುಖೇನವಾಗಿ ಓಟುಗಳಿಗೆ ಸಂತೋಷ್ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಬೌಂಡ್ರಿ, ಬಳಿಕದ ಬಳಿ ಚೆಂಡು ಡಾಟ್ ಬಾಲ್, ವೈಡ್ ಬಾಲ್ ಮತ್ತೆ ಡಾಟ್. ಸ್ಪಿನ್ ಮಾಂತ್ರಿಕನ ಕೈ ಚಳಕದ ಹಾದಿಯಲ್ಲಿ ಇವಾಗ ಸ್ಕಾಯಿಲ್ ಮುಖ್ಯವಾಗಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 5ರ ಚೆಂಡಿಗೆ ಮತ್ತೆ ಬೌಂಡ್ರಿನಲ್ಲಿ ಮೊಜಾಂಬಿಲ್ ದಾಖಲಿಸ್ತಾ ಇದ್ದಾರೆ. ಆರಂಭಿಕ 5 ಚೆಂಡುಗಳಲ್ಲಿ 9 ಓಟವನ್ನ ದಾಖಲಿಸಿಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. ಬಹಳ ಸುತ್ತಮುತ್ತ ಎಸೆತ ಅಂತಿಮ ಚೆಂಡು ಡಾಟ್ ಬಾಲ್. ಇಲ್ಲಿ ಪವರ್ ಪ್ಲೇನ ಹಾದಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 9 ಓಟಗಳಿಗೆ ಸಂತೋಷ ಅವಕಾಶವನ್ನು ಮಾಡಿಕೊಟ್ರು. ಇವಾಗ ಕ್ಷೇತ್ರ ಪಾಲಕರು ಕೂಡ ಕಂಪ್ಲೀಟ್ ಬದಲಾವಣೆಯನ್ನು ತೋರ್ಪಡಿಸ್ತಾರೆ. ಎಸೆಗಾರಿಕೆಯಲ್ಲಿ ಗಣಿ ಇವಾಗ ಹೊಸ ಬೌಲರ್ ರೂಪದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಪವರ್ ಪ್ಲೇನ ಮುಕ್ತಾಯದ ಹಾದಿಯಲ್ಲಿ ಇವಾಗ ಕ್ಷೇತ್ರ ಪಾಲಕರ ಕಂಪ್ಲೀಟ್ ಬದಲಾವಣೆ ತೋರ್ಪಡಿಸಿಕೊಳ್ತಾ ಇದೆ. GRCC ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಕಂಡುಕೊಳ್ತಾ ಇದೆ. ಡಿಪ್ ಲಾಂಗ್ ಆನ್ ಮತ್ತು ಕವರ್ಸ್ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಸ್ಕ್ವೇರ್ ಲೆಗ್ ಹಾದಿಯಲ್ಲೂ ಕೂಡ ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮುಖ್ಯವಾಗಿ ಗಣಿ ಇವಾಗ 2ನೇ ಓವರ್ ಅನ್ನು ಆರಂಭಿಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಹೊಸೀಂ. ಹೊಸೀಂಗೆ ಬಿಡಿ ತೆಗೆದ ಎಸೆತ ಡಾಟ್ ಬಾಲ್. ಗಣಿ ಇವಾಗ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಇರೋದನ್ನ ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಎಸೆತ 2ನೇ ಓವರ್ ಆರಂಭಿಕ ಚೆಂಡಿನಲ್ಲಿ ಕಾಣ್ತಾ ಇದೆ. ಅಡ್ಡ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಮತ್ತೆ ಓಟುಗಳನ್ನು ದಾಖಲಿಸ್ತಾ ಇಲ್ಲ. ಸತತ 2 ಚೆಂಡುಗಳು ಕೂಡ ಕೈ ಹಿಡಿಯುವಂತ ಎಸೆಗಾರಿಕೆನ ಗಣಿ ಮುಂದುವರಿಸ್ತಾ ಇದ್ದಾರೆ. ಸತತ 2ನೇ ಓವರ್ನ ಅವಳಿ ಚೆಂಡುಗಳ ಹಂತದಲ್ಲಿ ಪಂದ್ಯದ ಮೇಲೆ ಒತ್ತಡವನ್ನು ನೀಡುತ್ತಾ ಇದ್ದಾರೆ. ಬೇರೋಸಾಗಿ ಬೇಸೋದ ಪ್ರಯತ್ನ ಸ್ಕಾಲಾಗ್ ಮೇಲ್ಭಾಗದಲ್ಲಿ ಔಟ್ ಆಫ್ ಬಿಗ್ ಮ್ಯಾಕ್ಸಿಮಮ್ ಶಾಟ್. ಇಲ್ಲಿ ವಸೀಂ ದಾಳಿಯ ಚೆಮ್ಮೆ ತೆಗೆದ ಬಿಗ್ ಸಿಕ್ಸ್ ಷಡ್ಕ 6 ಓಟದ ಸೇರ್ಪಡೆ.
ಇಲ್ಲಿ ಪರ್ಫೆಕ್ಟ್ ಹೊಡೆತವನ್ನ ಮೂರನೇ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ಗೆ ಇಲ್ಲಿ ಗಡಿ ಅವಕಾಶವನ್ನು ಮಾಡಿಕೊಟ್ರು. ಸಿಕ್ಸರ್ ಸೂಚನೆ ಹಾದಿಯಲ್ಲಿ ತಡೆದ ಮೊತ್ತ 15. ಸುಂದರತೆ ಎಸೆತವನ್ನು ಕಂಡುಕೊಳ್ತಾ ಇದೆ. ತನ್ನ ನಡುವೆಯೂ ಕೂಡ ಸಿಕ್ಸರ್ ಬಳಿಕ ಕೇವಲ ಒಂದು ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕರ್ ಬದಲಾವಣೆ ಹಂತದಲ್ಲಿ ಮತ್ತೆ ಮುಜಾಮಿಲ್ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ತಟ್ಟುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟುಗಳ ಸಂಖ್ಯೆಯನ್ನು ಮತ್ತೆ ಪೂರೈಸುವ ಪ್ರಯತ್ನವನ್ನ ಮುಜಮ್ಮಿಲ್ ಮಾಡ್ತಾ ಇದ್ದಾರೆ. ತನ್ನ ಒಟ್ಟುವರಿಗಳಿಕೆಯೂ ಕೂಡ 2ನೇ ದಶಕದ ಅಂಚಿನ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 21 ತಲುಪ್ತಾ ಇದೆ. ಹನ್ನೆರಡು ಚೆಂಡುಗಳ ಬಳಿಕ 21ಕ್ಕೆ ನೋಲ್ವಾಸ್ ರೂಪದಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿ ಹಾದಿಯಲ್ಲಿ ಇವಾಗ ಪಂದ್ಯಾಟ ಸಾಗಿಕೊಂಡು ಬರ್ತಾ ಇದೆ. ಪ್ರೀತಮ್ ಇವಾಗ ಸಿಗಾರಿಕೆಯಲ್ಲಿ 3ನೇ ಓವರ್ಗಾಗಿ ಪ್ರೀತಮ್ ಫ್ರಮ್ ಕೊಳ್ಳೇಗಾಲ. ಆಲ್ರೌಂಡರ್ ಆಟಗಾರನ ಪರಿಚಯವನ್ನು 3ನೇ ಓವರ್ನಲ್ಲಿ ತೋರ್ಪಡೆಯನ್ನು ಕಂಡುಕೊಳ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಹಾದಿಯಲ್ಲಿ ನೋಲೋಸ್ ಮುಖ್ಯವಾಗಿ ಎಂಎಚ್ ಕಿಂಗ್ಸ್ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟ ಆರಂಭಿಸಿಕೊಳ್ಳಿ. ಸಮಯ ಬರ್ತವರೆಗೆ ನಾವು ಅವಕಾಶವನ್ನು ನೀಡಲು ಗಮನಿಸಿಕೊಳ್ಬೇಕಾಗ್ತದೆ. ಪ್ರೀತಮ್ ಎಸೆದ ಚೆಂಡು ಬೆರಸಿನ ಹೊಡೆತಕ್ಕೆ ತಪ್ಪನ್ನು ಮಾಡಿದ್ರು ಕೂಡ ಪರ್ಫೆಕ್ಟ್ ಹಂಚನ್ನು ಸವರಿಕೊಳ್ತಾ ಇಲ್ಲ. ಶಾಟ್ ಅಂತಲ್ಲಿ ಕೇವಲ ಒಂದು ಓಟುಗಳಿಗೆ ಸ್ಟ್ರೈಕರ್ ಬದಲಿಸಿದ ಓಟುಗಳಿಗೆ ಮೊದಲ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರೀತಮ್ ಒಂದು ಓಟುಗಳಿಗೆ 1ರ ಸೇರ್ಪಡೆ ತಂಡದ ಮೊತ್ತವು ಕೂಡ ಡಬಲ್ 22ಕ್ಕೆ ತಲುಪ್ತಾ ಇದೆ. ಬೇರೋಸಾಗಿ ಬೇಸದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ವಸೀಂ ದಾಂಡಿಗೆ ಬಹುತೇಕವಾಗಿ ಸ್ಪರ್ಶನೆ ನೀಡಿಕೊಳ್ತಾ ಇಲ್ಲ. ಪರ್ಫೆಕ್ಟ್ ಹೊಡೆತಗಳಿಗೆ ಇಲ್ಲಿ ಪ್ರೀತಮ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೇರೋಸಾಗಿ ಬೇಸದ ಪ್ರಯತ್ನ, ಕ್ಯಾಚ್ ಕಾಲ್ ಬರ್ತಾ ಇದೆ. ನೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಚೆಂಡು ಬೀಳ್ತಾ ಇದೆ. ಓಟಗಳಿಗೆ 1ರ ಅವಕಾಶ, ಒಂದು ಓಟುಗಳ ಸೇರ್ಪಡೆ ಇವಾಗ ಮುಜಾಮಿಲ್ ದಾಖಲಿಸ್ತಾ ಇದ್ದಾರೆ. ಮೊದಲ 3 ಚೆಂಡುಗಳಲ್ಲಿ 3 ಓಟುಗಳಿಗೆ ಇಲ್ಲಿ ಸ್ಟ್ರೈಕರ್ ಬದಲಿಸುವಂತ ಓಟುಗಳಿಗೆ ಮಾತ್ರ ಪ್ರೀತಮ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬೌಂಡರಿ ಸಿಕ್ಸರ್ಗಳ ಮರೆಯನ್ನ ಕಂಡುಕೊಳ್ತಾ ಇದೆ. 3ನೇ ಓವರ್ 4ನೇ ಚೆಂಡು ಕಮಸ್ ಆದಲ್ಲಿ ಚೆಂಡಿನ ಹೊಡೆತವನ್ನು ದಾಖಲಿಸಿದ್ರು. ಒಂದು ಓಟ ಪೂರೈಕೆ, 2ನೇ ಓಟವನ್ನು ಕೂಡ ವಸೀಂ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ 26 ಓಟದ ಪೂರೈಕೆ ಕಾಣ್ತಾ ಇದೆ ಎಂಎಚ್ ಕಿಂಗ್ಸ್. ಐದನೇ ಸೆತ ಇಲ್ಲಿ ಕ್ಯಾಚ್ ಪಡೆಯುವಂತ ಅವಕಾಶ, ರನ್ನಿಂಗ್ ಮುಖೇನವಾಗಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಬಸವ ಇಲ್ಲಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೂ ಅನ್ನ ಕಂಡುಕೊಳ್ತಾ ಇದೆ. ಪ್ರೀತಮ್ ವಿಕೆಟ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಬೌಲರ್ 5ನೇ ಚೆಂಡಿಗೆ ಮೊದಲ ವಿಕೆಟ್ಸ್ ರೂಪದಲ್ಲಿ
ವಸೀಂ ವಾಪಸ್ ಹತ್ಯೆನ ಕಾಣಬೇಕಾಗ್ತದೆ. ಹೊಸ ದಾಳಿಗಳ ಪರಿಚಯ ಮುಖ್ಯವಾಗಿ ಇವಾಗ ಸುನಿಲ್ ಸ್ಟ್ರೈಕರ್ ಅಲ್ಲಿ ವೈಡ್ ಬಾಲ್ ಅತಿಕ್ರಮ ಹೆಚ್ಚುವರಿಯ ಸೂಚನೆಗಳ ಕಾಲ್ ಬರ್ತಾ ಇದೆ. ಉಚಿತ ಓಟಗಳಿಗೆ ಅವಕಾಶದ ಎದುರನ್ನ ಕಂಡುಕೊಳ್ತಾ ಇದೆ ತಂಡದ ಮೊತ್ತ 27. ಇಲ್ಲಿ ಮತ್ತೆ ಕೂಡ ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದ್ರೆ ಓವರ್ ಮುಕ್ತಾಯವನ್ನು ತೋರ್ಪಡಿಸ್ತಾ ಇದ್ದಾರೆ ಪ್ರೀತಮ್. ಕೇವಲ 6 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದು ಪ್ರಮುಖ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು ಓವರ್ ಹಾದಿಯಲ್ಲಿ. ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ಅಲ್ಲಿ 12 ಎಸೆತಗಳು ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಇಲ್ಲಿ ನಾಗೇಶ್. ಮುಂದಿನ ಪಂದ್ಯಾಟದ ಸಿದ್ಧತೆಯಲ್ಲಿರಬೇಕು. MVK ವಾರಿಯರ್ಸ್ ವಿರುದ್ಧವಾಗಿ ನವಚೇತನ ಕ್ರಿಕೆಟರ್ಸ್ ದಿನದ 4ನೇ ಪಂದ್ಯಾಟವನ್ನು ಆಡ್ತೀರಿ. ಟಾಸ್ ಗಾಗಿ ಕೂಡ 2 ಕ್ಯಾಪ್ಟನ್ಸ್ ಬನ್ನಿ. ನವಚೇತನ ಕ್ರಿಕೆಟರ್ಸ್ ಕ್ಯಾಪ್ಟನ್ ಮತ್ತು MVK ವಾರಿಯರ್ಸ್ ಕ್ಯಾಪ್ಟನ್. ನಾಗೇಶ್ ಎಸ್ಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಮೊಜಾಂಬೇಲ್ ಆರಂಭಿಕ ಆಟಗಾರ. ಎದುರಿಸಿದ 10 ಚೆಂಡುಗಳಲ್ಲಿ 15 ಓಟದ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ತಂಡದ ಒಟ್ಟುವರೆ ಮೊತ್ತ 27. ಬೇರೋಸಾಗಿ ಬೀಸೋದ ಪ್ರಯತ್ನ ಡೀಪ್ ಸ್ಕ್ವೇರ್ ಲೆಗ್ ಹಾದಿಯಲ್ಲಿ ಚೆಂಡು ಸೀಮಾರಕ್ಕೆ ಹೊರ ಭಾಗದ ಗಮನಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6. 6 ಓಟದ ಸೇರ್ಪಡೆ ಮೊಜಾಂಬಿಲ್ ದಾಖಲಿಸಿದ್ರು. 4ನೇ ಓವರ್ನ ಮೊದಲ ಚೆಂಡಿಗೆ 6ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ನಾಗೇಶ್. ಇಲ್ಲಿ ಮತ್ತೆ ಬೇರೋಸಿನ ಹೊಡೆತವನ್ನು ದಾಖಲಿಸಿದ್ರು. ಫ್ಲಾಟ್ ಮ್ಯಾಕ್ಸಿಮಮ್ ಅದೇ ಹಂತದಲ್ಲಿ ಕೂಡ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಅನ್ನ ಮೊಜಾಂಬಿಲ್ ದಾಖಲಿಸ್ತಾ ಇದ್ದಾರೆ. MS ಕಿಂಗ್ಸ್ ನ ಪರವಾಗಿ ಇಲ್ಲಿ 4ನೇ ಓವರ್ನ ಹಾದಿಯಲ್ಲಿ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಬೇರೋಸಿನ ಸಿಕ್ಸರ್ಗಳ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 39. 39 ಕಂಪ್ಲೀಟ್. ಹೋರಾಟದ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಬೀಸುವ ಭರವಸೆ ಹಾದಿಯಲ್ಲಿ ಕೂಡ ಮಿಡ್ ವಿಕೆಟ್ ಹಾದಿಯಲ್ಲಿ ಚೆಂಡು ಚಲಿಸ್ತಾ ಇದೆ. ಕೇವಲ 1 ಓಟದ ಸೇರ್ಪಡೆ. ಅವಳಿ ಚೆಂಡುಗಳು 6. 3ನೇ ಚೆಂಡಿಗೆ ಸ್ಟ್ರೈಕರ್ ಬದಲಾವಣೆ ತೋರ್ಪಡಿಸ್ತಾ ಇದ್ದಾರೆ. ಸುನಿಲ್ ಮತ್ತೆ ಸ್ಟ್ರೈಕರ್ ಅಲ್ಲಿ ಸುನಿಲ್ಗೆ ಬೆಟ್ಟಿ ತಗದ ಚೆಂಡು ಡೀಪ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಭರ್ಜರಿ ಷಟ್ಕವನ್ನು ದಾಖಲಿಸ್ತಾ ಇದ್ದಾರೆ. ಸಿಕ್ಸರ್ಗಳ ಮುಖ್ಯವಾಗಿ ರಂದಾಡ ಹೆಚ್ಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾಗೇಶ್. 4ನೇ ಓವರ್ನಲ್ಲಿ ದಂಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಡ್ತಾ ಇದ್ದಾರೆ. ಎಸ್ಗಾರಿಕೆ ಹಂತದಲ್ಲಿ ಇಲ್ಲಿ 4ನೇ ಚೆಂಡಿಗೆ ಮತ್ತೆ 6ಗೆ ಅವಕಾಶವನ್ನು ಮಾಡಿಕೊಟ್ರು. ಸುನಿಲ್ಗೆ ಬಿಟ್ಟಿ ತೆಗೆದ ಚೆಂಡು ತನ್ನ ನಡುವೆ ಕೂಡ ವೈಡಿಶ್ ಲಾಂಗ್ ಆನ್ ಹಂತದಲ್ಲಿ ಗ್ಯಾಪ್ ಶಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ. 21 ಓಟಗಳಿಗೆ 5 ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅರ್ಧ ಶತಕ ಪೂರೈಕೆ 50 ಕಂಪ್ಲೀಟ್. 50 ಓಟವನ್ನು ದಾಖಲಿಸ್ತಾ ಇದ್ದಾರೆ MS ಕಿಂಗ್ಸ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ ಸ್ಕ್ವೇರ್ ಲೆಗ್ ಹಾದಿಯಲ್ಲಿ. ಇಲ್ಲಿ ಮತ್ತೆ 6ಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ನೋ ಬಾಲ್ ಸೂಚನೆ. ನೋ ಬಾಲ್ ಮುಖ್ಯವಾಗಿ 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಂದಾಣೆ 57ಕ್ಕೆ ತಲುಪ್ತಾ ಇದೆ. ಭರ್ಜರಿ ರಂದಾಣೆ ಕಾಣ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ನ 2ನೇ ದಿನದ ಪಂದ್ಯಾಟದಲ್ಲಿ MS ಕಿಂಗ್ಸ್ ತಂಡ ಇಲ್ಲಿ ಫ್ರೀ ಹಿಟ್ ನ ಚೆಂಡು ಫೈನಲ್ ಹಾದಿಯಲ್ಲಿ ಚಲಿಸ್ತಾ ಇದೆ. 1 ಓಟ ಪೂರೈಕೆ. 2ನೇ ಓಟವು ಕೂಡ ಫ್ರೀ ಹಿಟ್ ಚೆಂಡಿನಲ್ಲಿ ದಾಖಲಿಸಿದ್ರು. ಬಹುತೇಕವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬೌಲರ್ ನಾಗೇಶ.
4 ಓವರ್ಗಳ ಮುಕ್ತಾಯ 59ಕ್ಕೆ 1. ಮೂವತ್ತ 2 ಓಟಗಳಿಗೆ ನಾಗೇಶ್ 4ನೇ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಭರ್ಜರಿ ಬಿರುಸಿನ ರಂದಾಣಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ವೈಫಲ್ಯತೆ ಹಂತದ ಎಸೆಗಾರಿಕೆಯ ಗುರುತನ್ನು ಪಡೀತಾ ಇದ್ದಾರೆ. ಕೊನೆಯವರಿಗಾಗಿ ಮತ್ತೆ ಪ್ರೀತಮ್. ಅಡ್ಡ ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಜಮ್ಮಿಲ್ ಸ್ಟ್ರೈಕರ್ನ ಪಡೆಯುವ ಮುಖ್ಯವಾಗಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರೀತಮ್. ಡಾಟ್ ಬಾಲ್ ಸೇರ್ಪಡೆ ಹಾದಲ್ಲಿ ಇವಾಗ ವೈಲ್ಡ್ ಬಾಲ್ ಸೂಚನೆ ಬರ್ತಾ ಇದೆ. ಓಟುಗಳಿಗೆ ಉಚಿತದ ಅವಕಾಶ. ಇಲ್ಲಿ ಟಾಸ್ಗೆ ಬರಬೇಕು MVK ವಾರಿಯರ್ಸ್. ಕ್ಯಾಪ್ಟನ್ ನೋಡಿ, ಟಾಸ್ಗೆ ಬನ್ನಿ. MVK ಕ್ಯಾಪ್ಟನ್. ಅರವತ್ತರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಇಲ್ಲಿ ಮತ್ತೆ ಬೀಸುವ ಪ್ರಯತ್ನ, ಕ್ಯಾಚ್ ಕಾಲ್ ಬರ್ತಾ ಇದೆ. ಶಾರ್ಟ್ಸ್ ಕಾಲ್ ಹಂತದಲ್ಲಿ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ ಮುಜಮ್ಮಿಲ್. ಇವಾಗ ಪಂದ್ಯಾಟದ ವಾಪಸಾತಿಯನ್ನು ಕಾಣಬೇಕಾಗ್ತದೆ. ಬಹಳಷ್ಟು ಉತ್ತಮವಾದ ಇನ್ನಿಂಗ್ಸ್ ಅನ್ನು ಆಡಿದ್ರು ಆರಂಭಿಕ ಆಟಗಾರರ ಗುರುತಿನ ಮುಖ್ಯವಾಗಿ MS ಕಿಂಗ್ಸ್ ಪರವಾಗಿ. ಇವಾಗ ಕೊನೆಯ ಓವರ್ನ 2ನೇ ಹಾದಿಯಲ್ಲಿ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಮೈಟಿ ಸಕ್ಲೈನ್ ಅಂಕನೊಳಗೆ ಎಂಟ್ರಿಯನ್ನು ಕಾಣ್ತಾ ಇದ್ದಾರೆ. ಬಹಳಷ್ಟು ಯಶಸ್ವಿಯ ಹಾದಿ ಆಟಗಾರನ ಗುರುತನ್ನು ಕಂಡಿರ್ತಕ್ಕಂಥ ಮೈಟಿ ಸಕ್ಲೈನ್ ಇವಾಗ ಆರಂಭಿಕ ಸ್ಟ್ರೈಕರ್ನ ಕೂಡ ಪಡಿಬೇಕಾಗ್ತದೆ. ಮೊದಲ ಎದುರಿಸಿದ ಚೆಂಡು ಇಲ್ಲಿ ಅಡ್ಡ ಬೇಸುವಂತ ಪ್ರಯತ್ನ ಕಾಣ್ತಾ ಇದ್ದಾರೆ. 1 ಬಾಲ್ಸ್ 2 ಬಾಲ್ಸ್ ಟು ಬೌಂಡ್ರಿ. ಸಕ್ಲೈನ್ ಎದುರಿಸಿದ ಆರಂಭಿಕ ಚೆಂಡಿಗೆ ಭರ್ಜರಿಯಾದ ಬೌಂಡ್ರಿ ದಾಖಲಿಸಿದ್ರು. ತಂಡದ ಮೊತ್ತ ಭಗೀರಥ ಪ್ರೀಮಿಯರ್ ಲೀಗ್ ನ ಗರಿಷ್ಠ ಮೊತ್ತವಾಗಿ ಕಾಣ್ತಾ ಇದೆ. 64 ಓಟವನ್ನು ದಾಖಲಿಸಿಕೊಂಡ ಇರ್ತಕ್ಕಂಥ ತಂಡ MS ಕಿಂಗ್ಸ್ ಇಲ್ಲೊಂದು ದಾಖಲೆಯನ್ನು ತೋರ್ಪಡಿಸ್ತಾ ಇದೆ. 2ನೇ ದಿನದ 3ನೇ ಪಂದ್ಯಾಟದಲ್ಲಿ ಕೊನೆಯ 2 ಚೆಂಡು ಮಾತ್ರ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಆರೋಟದ ಸೇರ್ಪಡೆ ಮೈಟಿ ಸಕ್ಲೈನ್ ದಾಂಡಿಯಲ್ಲಿ ಮಾತಾಡ್ತಾ ಇದೆ. ಮೊದಲ ಚೆಂಡು ಅಡ್ಡ ಬೀಸುವಂತಲ್ಲಿ ಬೌಂಡ್ರಿ. ಇವಾಗ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಷಡ್ಗಮನ ಕೂಡ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟುವಾರಿ ಮೊತ್ತವು ಕೂಡ 70ಕ್ಕೆ ತಲುಪ್ತಾ ಇದೆ. ಗಣಿತ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ MS ಕಿಂಗ್ಸ್. ಕೊನೆಯ ಚೆಂಡಿಲಿ ಬಾಕಿ ಅಂತಿಮ ಚೆಂಡು ಮತ್ತೆ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಕಮಸ ಹಾದಿ ಅಂತಲೂ ಕೂಡ 1 ಓಟ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಚುರುಕಿನ ರನ್ನಿಂಗ್ ಬಿಡುವಿನ ಮುಖ್ಯವಾಗಿ ಸಕ್ಲೈನ್ ಅಂತಿಮ ಚೆಂಡಿನಲ್ಲಿ ಅವಳಿ ಓಟಗಳನ್ನು ದಾಖಲಿಸಿದ್ರು. ಇಲ್ಲಿ ಇನ್ನಿಂಗ್ಸ್ ಆರಂಭದ ಹಂತದಲ್ಲಿ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಮೊತ್ತ 72 ಓಟವನ್ನು ದಾಖಲಿಸಿ 73ರ ಟಾರ್ಗೆಟ್ ಎದುರಾಳಿ ತಂಡ ಪಡ್ಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು ಕ್ಯಾಪ್ಟನ್ MVK ವಾರಿಯರ್ಸ್. ನವಚೇತನ ಕ್ರಿಕೆಟರ್ಸ್ ಕ್ಯಾಪ್ಟನ್ ರೆಡಿ ಇದ್ದಾರೆ. MVK ವಾರಿಯರ್ಸ್ ಕ್ಯಾಪ್ಟನ್ ಆದಷ್ಟು ಬೇಗ ಬನ್ನಿ. ಮೂವತ್ತು ಎಸೆತಗಳ ಮುಂದೆ 73 ಓಟದ ದಾಖಲೆಯನ್ನು ಕಾಣಬೇಕಾಗ್ತದೆ GRCC.
MVK ಕ್ಯಾಪ್ಟನ್ ಬನ್ನಿ. ನೋಡಿ, ನಿಮ್ಮ ಅಪೋಸಿಟ್ ಟೀಮ್ ಕ್ಯಾಪ್ಟನ್ ರೆಡಿ ಇದ್ದಾರೆ. ಎಲ್ಲರಿಗೆ ಅವ್ರಿಗೆ ಟಾಸ್ ವಿನ್ ಕೊಡ್ತೇವೆ. ಇದು ಸಂಘಟಕರ ಸೂಚನೆ ಆಗಿರುತ್ತೆ. ಟಾಸ್ ವಿನ್ಗಾಗಿ ಆದಷ್ಟು ಬೇಗ ಬರಬೇಕು. ಆದಷ್ಟು ಬೇಗ ಫೀಲ್ಡ್ ಸೆಟ್ ಅನ್ನು ಮಾಡಬೇಕು. ಬ್ಯಾಟ್ಸ್ಮನ್ ಗಳು ಕೂಡ ಗ್ರೌಂಡ್ ಎಂಟ್ ಅನ್ನು ಪಡಿಬೇಕಾಗ್ತದೆ. 73ರ ಟಾರ್ಗೆಟ್ ನ ಹಾದಿ ಆಟಗಾರರು. ಆದಷ್ಟು ಬೇಗ ನೋಡಿ ಫೀಲ್ಡ್ ಸೆಟ್ ಅನ್ನು ಕಂಡುಕೊಳ್ಬೇಕು. MS ಕಿಂಗ್ಸ್ ಆಟಗಾರರು ಸಮಯ ವ್ಯರ್ಥವನ್ನ ಮಾಡುವಂತಿಲ್ಲ. ನೋಡಿ, 12 ಪಂದ್ಯಾಟದ ಮುಕ್ತಾಯವನ್ನ ಕಾಣಬೇಕು. ಬಹುಶಃ ಈ ದಿನ ಸಮಯ ವ್ಯರ್ಥವನ್ನ ಕಂಡ್ರೆ ನಾಳೆ ದಿನ ನೋಡಿ ಎಲ್ಲ ಪಂದ್ಯಾಟವನ್ನ ಮುಗಿಸ್ತೇವೆ. ಸಮಯವಿಲ್ಲದಿದ್ದರೂ ಕೂಡ ಬಾಲ್ ಔಟ್ ರೂಪದಲ್ಲಿ ಆದರೂ ಎಲ್ಲ ಫೈನಲ್ ಪಂದ್ಯಾಟದ ಮುಕ್ತಾಯವನ್ನ ನಾವು ತೋರ್ಪಡಿಸ್ತೇವೆ. ಗಮನಿಸ್ಕೊಳ್ಳಿ. ಇವತ್ತು ಯಾವ್ಯಾವ ತಂಡ ತುಂಬಾ ಲೇಟ್ ಮಾಡ್ತೀರಿ, ನಾಳೆ ದಿನ ಇದರ ಅನುಭವ ತಂಡಗಳು ತಿಳ್ಕೊಳ್ತೀರಿ. ಆರಂಭಿಕ ಬ್ಯಾಟರ್ ಆಗಿ ಕಾರ್ತಿಕ್ ಮತ್ತು ಬಸವ ಆರಂಭಿಕ ದಾಂಡಿಗಾರರ ಗುರುತನ್ನು ಪಡೆದುಕೊಳ್ತಾ ಇದ್ದಾರೆ. ಆರಂಭಿಕರಿಗಾಗಿ MS ಕಿಂಗ್ಸ್ ನ ಪರವಾಗಿ ಮುದಾಸಿರ್ ಅಸ್ಗಾರ್ ಕೇಳಿ ಬಸವ ಸ್ಟ್ರೈಕರ್ ನ ಪಡಿತಾ ಇದ್ದಾರೆ. ಪುಣಾಂತರವಾಗಿ ಬೀಳ್ತಾ ಇದೆ. ಅಡ್ಡ ಬೀಸುವ ಪ್ರಯತ್ನದ ಹಾದಿಯಲ್ಲಿ ವಸೀಂ ಇಲ್ಲಿ ನೋ ಬಾಲ್ ಸೂಚನೆ ಕೊಡ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಟ್ರಾ ಸಾಧಿಯ ಸೇರ್ಪಡೆ. ಮೊದಲ ಚೆಂಡೆ ನೋ ಬಾಲ್ ಇರಾದೆಯನ್ನು ಪಡ್ಕೊಳ್ತಾ ಇದ್ದಾರೆ. ಟಿವಿ ಅಂಪೈರ್ ಮೊರೆ ಸಾಗ್ತಾ ಇದೆ. ಹೈಟ್ ನ ಬಾಲ್ ಚೆಕ್ ಮಾಡುವಂತ ಸೂಚನೆ.
ಸ್ನೋಬಾಲ್. ಇವಾಗ ಇಲ್ಲಿ ಅಂದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಸೂಚನೆ ಹಂತದಲ್ಲಿ ನೋ ಬಾಲ್ ಅನ್ನು ನೀಡ್ತಾ ಇದ್ದಾರೆ. CR7 ಅಫಿಷಿಯಲ್ ಕೂಡ ಲೈವ್ ಮುಖೇನವಾಗಿ ಸಪೋರ್ಟ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ನೋ ಬಾಲ್ ಪ್ಲಸ್ 1 ಸೇರ್ಪಡೆ 2ಕ್ಕೆ ತಲುಪ್ತಾ ಇದೆ. ಇವಾಗ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಡಚ್ ಆಟಗಾರ ಕಾರ್ತಿಕ್. ಫ್ರೀ ಟೆಸೆತಾ ಬಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಪರ್ಫೆಕ್ಟ್ ಹಾದಿಯನ್ನು ಕಂಡುಕೊಳ್ತಾ ಇಲ್ಲ. ಒಂದೋಟಗಳಿಗೆ ಮಾತ್ರ ಅವಕಾಶವನ್ನ ಪ್ರೀಕ್ಷಣೆಯಲ್ಲಿ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ಎಸ್ಗಾರಿಕೆ ಹಾದಿಯಲ್ಲಿ ಇವಾಗ ಮುದಸೀರ್ ಫ್ರೀ ಚೆನ್ನ ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಶುದ್ಧಮೈತದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆನ ಮುದಸೀರ್ ದಾಖಲಿಸಿದ್ರು. ಸದ್ಯದ ಹಾದಿಯಲ್ಲಿ ಉತ್ತಮ ರೀತಿಯ ಚೆಂಡಿನ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳ ಶುದ್ಧಮೈತ ಎಸೆತ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ದಾಂಡನ ಬೀಸದ ಪ್ರಯತ್ನವನ್ನು ಕಂಡಿತಕ್ಕಂಥ ಬಸವ ಇಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಬಿರುಸಿನ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡುವಂತ ಅನಿವಾರ್ಯತೆ. ಇಪ್ಪತ್ತ 7ರ ಮುಂದೆ 70ರ ಅವಶ್ಯಕತೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮತ್ತೆ ಬೀಸದ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಮಿಡ್ ವಿಕೆಟ್ ಹಾದಿಯಲ್ಲಿ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 4 ಚೆಂಡುಗಳಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇನ ಹಾದಿಯಲ್ಲಿ ಇಲ್ಲಿ ಮೊದಲ ಚೆಂಡಿಗೆ ನೋ ಬಾಲ್ ರೂಪದಲ್ಲಿ ರಂದಾಣಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಮುದಸೀರ್ ಇವಾಗ ಪಂದ್ಯವನ್ನು ಉಳಿಸುವಂತ ಪ್ರಯತ್ನ. ಸ್ಟ್ರೈಕ್ ರೊಟೇಟ್ಗಳ ಪಂದ್ಯಾಟ ಮುಂದುವರಿತಾ ಇದೆ. ಡಿಪ್ಲೋಗಾನ್ ಹತ್ತರಲ್ಲಿ ಕೂಡ ತಟ್ಟುವಂತ ಪ್ರಯತ್ನವನ್ನು ಕಂಡಿತಕ್ಕಂಥ ಆಟಗಾರ ಕಾರ್ತಿಕ್ ಇಲ್ಲಿ ಕೇವಲ 1ರ ಪ್ರಯತ್ನಗಳು ಮಾತ್ರ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ 2ನೇ ದಿನದ 3ನೇ ಪಂದ್ಯಾಟವಾಗಿ 2ನೇ ಇನ್ನಿಂಗ್ಸ್ ಇಲ್ಲಿ ಮುಂದುವರಿತಾ ಇದೆ. ಪವರ್ ಪ್ಲೇನ ಕೊನೆಯ ಚೆಂಡಿಲಿ ಬಾಕಿ. ವೈಡ್ ಬಾಲ್ ಎಕ್ಸ್ಟ್ರಾ ಸೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆ ರೋಟುಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆಯ ಚೆಂಡು ಮತ್ತೆ ಬಾಕಿ. ಕರ್ಲೆತ್ತಿನ ಹೆಸರವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಇಲ್ಲಿ ಮೊದಲ ಓವರ್ ಮುಕ್ತಾಯದ ಹಾದಿಯಲ್ಲಿ ಮುದಸೀರ್ ಕೇವಲ 6 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 6 ಚೆಂಡಿನ ಹಾದಿಯಲ್ಲಿ 6 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ GRCC. ಅಂತಿಮ 24 ಎಸೆತ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಭರ್ಜರಿ 67 ಓಟವನ್ನು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. 24 balls 67 runs ನೀಡ್ ಮ್ಯಾಚ್. ಅದ್ಯಾವ ರೀತಿಯ ಬೆರೋಸಿನ ಹೋರಾಟವನ್ನು ದಾಖಲಿಸಿದೆ ತಂಡ GRCC ಆಟಗಾರರು. ಎಸ್ಸಿಗಾರಿಕೆ ಹಾದಿಯಲ್ಲಿ ಇವಾಗ ಸಕ್ಲೈನ್ ಮೈಟಿ ಸಕ್ಲೈನ್ ಅನ್ನು ಬಳಸ್ತಾ ಇದ್ದಾರೆ. ಅದ್ಯಾವ ರೀತಿಯ ಎಸ್ಸಿಗಾರಿಕೆಯನ್ನು ತೋರ್ಪಡಿಸ್ತಾರೆ ಕಾದ್ ನೋಡಬೇಕಾಗ್ತದೆ. ಬಹಳಷ್ಟು ಓರ್ವ ಅನುಭವಿ ಬೌಲರ್ ಕೂಡ ತಟ್ಟಿಮುಟ್ಟಿ ಒಂದು ಪ್ರಯತ್ನಗಳು ಬರ್ತಾ ಇದೆ. ಪರ್ಫೆಕ್ಟ್ ಹೊಡೆತಗಳಿಗೆ ಕಾರ್ತಿಕ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೆಕೆಂಡ್ ಇಲ್ಲಿ ಆರಂಭಿಕ ಚೆಂಡಿನ ಹಾದಿಯಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಮುಂದಿನ ಪಂದ್ಯದಲ್ಲಿ ಟಾಸ್ ಅನ್ನು ಜಯಿಸಿದ MVK ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್. ಮೊದಲಾಗಿ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಮಲ್ಲಿಕರ ಮಾಲಕತ್ವದ ತಂಡ MVK ಟಾಸ್ ಅನ್ನು ಜಯಿಸುವ ಮುಖೇನವಾಗಿ ಇಲ್ಲಿ ಚೇಸಿಂಗ್ ಆಯ್ಕೆಯನ್ನು ಕಾಣ್ತಾ ಇದೆ.
ಕೂಟದ ಮೇಲೆ ಅದು ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್. ಬಸವ ದಾಂಡನ ಬೀಸುವ ಪ್ರಯತ್ನವನ್ನು ಕಂಡರೂ ಕೂಡ ಇಲ್ಲಿ ಸಕ್ಲೇನ್ ಚೆಂಡಿನ ನಾಟ್ ರೀಚೇಬಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಲಾಂಗ್ ಆನ್ ಹಾದಿಯಲ್ಲಿ ಬೀಸುವ ಪ್ರಯತ್ನಗಳು. ಟು ಫ್ರಮ್ ಕಾಲ್. ಇಲ್ಲಿ ಕೇವಲ ಒಂದೋಟಗಳಿಗೆ ಮಾತ್ರ ಕ್ಷೇತ್ರ ಪಾಲಕರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಂದರತೆ ಚೆಂಡಿನ ತಡೆತದ ಮುಖೇನವಾಗಿ ರಂದಾಣನ ಉಳಿಸುವ ಪ್ರಯತ್ನದ ಹಾದಿ ಪ್ರತಿ ಚೆಂಡಿನಲ್ಲಿ ಕೂಡ ಸಾಗ್ತಾ ಇದೆ. ತಂಡದ ಮೊತ್ತ 8ಕ್ಕೆ ಲಾಸ್. ಸಕ್ಲೇನ್ ಎಸೆದ ಚೆಂಡು ರನ್ಔಟ್ ಮಾಡುವಂತ ಅವಕಾಶ. ಇಲ್ಲಿ ನೇರ ಗುರಿ ದಾಖಲೆ ಮುಖ್ಯವಾಗಿ ರನ್ಔಟ್ ನ ಹಾದಿಯಲ್ಲಿ ಆರಂಭಿಕ ಹೋದಾರಿಯ ಪತನವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಬಸವ ರನ್ಔಟ್ ರೂಪದಲ್ಲಿ ಪಂದ್ಯದ ವೀಕ್ಷಣೆಗಾಗಿ ವಾಪಸಾತಿ ಸತಃ ಕ್ಷೇತ್ರ ಕ್ಷಣ ಮುಖ್ಯವಾಗಿ ಖಂಡಿತ ಸಕ್ಲೇನ್ ಇಲ್ಲಿ ನೇರ ಗುರಿಗಳು ರನ್ಔಟ್ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. ಹೋದಾರಿಗಳ ಪತನವನ್ನು ಕಾಣ್ತಾ ಇದೆ. 8ಕ್ಕೆ ಮೊದಲ ಹೋದಾರಿಯನ್ನು ಕಳ್ಕೊಳ್ತಾ ಇದೆ GRCC. ಹೊಸ ಬ್ಯಾಟರ್ ಸಂತೋಷ್. ಭಗೀರಥ ಪ್ರೇಮಿಯಲ್ಲಿ ಮೊದಲ 3 ಆವೃತ್ತಿಯ ಯಶಸ್ವಿ ಮುಕ್ತಾಯದ ಬಳಿಕ ಇಲ್ಲಿ 4ನೇ ಆವೃತ್ತಿಯಲ್ಲಿ ದಾಖಲೆ ರೂಪದಲ್ಲಿ ಪಂದ್ಯಾಟಗಳು ಸಾಗ್ತಾ ಇದೆ. 3 ದಿನಗಳ ಕಾಲದ ಹಗಲಿನೊಂದು ಪಂದ್ಯಾಟ. ಬಹುತೇಕವಾಗಿ 16 ತಂಡಗಳು ಎದುರು ಬದಿರಿನ ಹಂತದ ಹೋರಾಟದಲ್ಲಿ ಇವಾಗ 2ನೇ ದಿನವೂ ಕೂಡ ಮುಂದುವರಿಸುವಂತ ಸಮಯವೂ ಕೂಡ. ಇಲ್ಲಿ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಸಕ್ಲೇನ್ ಇಲ್ಲಿ ಮೊದಲ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ರನ್ಔಟ್ಗಳ ಬಳಿಕ ಉಚಿತದ ಸೇರ್ಪಡೆ. ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ವೈಡಿಶ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅವಕಾಶವನ್ನ ಪಡ್ಕೊಂಡ್ರು. ಇಲ್ಲಿ ಮತ್ತೆ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೋದ ಹಾದಿಯಲ್ಲಿ ಹಿಂತಿರುಗಂತ ಬ್ಯಾಟರ್ ಕೂಡ ಸಂತೋಷ್. ಕೌಶಿಕ್ ಹೊಸ ಬ್ಯಾಟರ್. ಮೊದಲ ಸ್ಟ್ರೈಕರ್ ಅಲ್ಲಿ ಕೌಶಿಕ್ ಬಿಟ್ಟಿದ ಚೆಂಡು ತಡ್ಡಿ ಮುಟ್ಟುವ ಪ್ರಯತ್ನ. ಇಲ್ಲಿ ರಿಸ್ಕಿಯ ಪೂರೈಕೆಯಲ್ಲಿ ಎದುರಿಸಿದ ಮೊದಲ ಚೆಂಡಿನಲ್ಲಿ ಕೌಶಿಕ್ ಒಂದು ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು. MVK ಟಾಸ್ ಅನ್ನು ಜಯಿಸುವ ಮುಖೇನವಾಗಿ ಬೌಲಿಂಗ್ ಅನ್ನು ಆಯ್ಕೆ ಕಂಡಿದ್ದಕ್ಕಿಂತ ತಂಡ ಡಾಟ್ ಬಾಲ್ ಸೇರ್ಪಡೆ ಕಾಣುವ ಮುಖ್ಯವಾಗಿ ಇಲ್ಲಿ ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 12 ಚೆಂಡುಗಳಲ್ಲಿ 10 ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಜಯಕ್ಕಾಗಿ 18 ಸತ 63 ಓಟಗಳು ಬರಬೇಕಾಗ್ತದೆ. ಬೌಲರ್ ನೇಮ್ ಸುಪ್ರೀತ್ ಹೊಸ ಬೌಲರ್. ಎಸ್ಗಾರಿಕೆ ಹಾದಲ್ಲಿ ಸುಪ್ರೀತನನ್ನು 3ನೇ ಓವರ್ಗಾಗಿ ಬಳಸ್ತಾ ಇದ್ದಾರೆ.
ಸುಪ್ರೀತ್ ಎಸೆತಕ್ಕಂಥ ಚೆಂಡು ಶಾರ್ಟ್ ಎಕ್ಸ್ಟ್ರಾ ಕಮರ್ಸ್ ಅಲ್ಲಿ ಚೆಂಡು ಚಲಿಸ್ತಾ ಇದೆ. ಇಲ್ಲಿ ತಟ್ಟಿ ಮುಟ್ಟುವ ಪ್ರಯತ್ನದ ಮುಖ್ಯವಾಗಿ ಒಂದು ಓಟವನ್ನ ಸೋಲಭ ರೀತಿಯಲ್ಲಿ ಕೌಶಿಕ್ ದಾಖಲಿಸಿದ್ರು. ತಂಡದ ಒಟ್ಟುವರಿ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಬೆರೋಸಿನ ಹಾದಿಯಲ್ಲಿ ಸಿಕ್ಸರ್ ಮತ್ತು ಬೌಂಡರ್ ದಾಖಲಿಸಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ GRCC ಆಟಗಾರರು. ಕಾರ್ತಿಕ್ ಇವಾಗ ಸ್ಟ್ರೈಕರ್ ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ ಸಮಯ ವ್ಯರ್ಥವನ್ನ ಕಾಣುವಂತಿಲ್ಲ, ಗಮನಿಸಿಕೊಳ್ಬೇಕಾಗ್ತದೆ. ಸುಪ್ರೀತ್ ಎಸೆತಕ್ಕಂಥ ಚೆಂಡು ಎರಡನೇ ಹಾದಿಯಲ್ಲಿ ಎಡಚಿ ಆಟಗಾರರ ದಾಳಿಗೆ ಚೆಂಡಿನ ಸ್ಪರ್ಶನೆ ನೀಡಿಕೊಳ್ತಾ ಇಲ್ಲ. ಇಲ್ಲಿ ಡಾಟ್ ಬಾಲ್ ಗಳ ಸೇರ್ಪಡೆ ಮುಂದುವರಿತಾ ಇದೆ. ಸುಂದರತೆಯ ಎಸ್ಗಾರಿಕೆ ಹಾದಿಯನ್ನು ಕೂಡ ಪಡ್ಕೊಳ್ತಾ ಇದೆ ತಂಡ. MH ಕಿಂಗ್ಸ್ ನ ಬೌಲರ್ಸ್ ಗಳು ಗರಿಷ್ಠ ಮೊತ್ತವನ್ನು ದಾಖಲಿಸಿದ ತಂಡವು ಕೂಡ ಹಾರ್ಕರ್ ಲಂತಿನ ಎಸೆತವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಮುಖ್ಯ ತೀರ್ಪುಗಾರರ ಪೆಟ್ಟದಲ್ಲಿ ಕಂಡುಕೊಳ್ತಾ ಇದ್ದಾರೆ ಶನ್ನು ಫ್ರಮ್ ಮೈಸೂರು. ಇನ್ನೊಂದೆಡೆಯಲ್ಲಿ ಮಹೇಶ್ ಫ್ರಮ್ ಮೈಸೂರು ಕಾಯಕವನ್ನು ಮಾಡ್ತಾ ಇದ್ದಾರೆ. ಬಿರುಸಾಗಿ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಸ್ಕಾಲಾಗ್ ಹಾದಲ್ಲಿ ಸೋಲಾವರತಿ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಎಡಚಿ ಆಟಗಾರ ಕಾರ್ತಿಕ್. ಇನ್ನಿಂಗ್ಸ್ ಮುಕ್ತಾಯ. ಪಂದ್ಯದ ಮೇಲೆ ಸುಪ್ರೀತ್ ಕೂಡ ಮೂರನೇ ಓವರ್ ಎಸೆಗಾರಿಕೆ ಹಾದಿಯಲ್ಲಿ ಬಹಳಷ್ಟು ಜವಾಬ್ದಾರಿ ತಂಡದ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಮೊದಲ ಹಾದಿಯಲ್ಲಿ ಡಾಟ್ ಬಾಲ್ ಗಳ ಮುಖೇನವಾಗಿ ಖಂಡಿತಗನ ಎಸೆದ 4ನೇ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನ ಪಡೀತಾ ಇದ್ದಾರೆ ಎಡಚಿ ಆಟಗಾರ ವಾಪಸ್ ಸಾಥಿ. ಇಲ್ಲಿ ಹೊಸ ಬ್ಯಾಟರ್ ಭಾಸ್ಕರ್ 8ನ ಪಡೀತಾ ಇದ್ದಾರೆ. ಹನ್ನೊಂದಕ್ಕೆ 3ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 62 ಓಟುಗಳು ಇನ್ನೂ ಕೂಡ 14 ಚೆಂಡು ಮುಂದೆ ದಾಖಲಿಸಬೇಕಾಗ್ತದೆ. ವೈಡ್ ಬಾಲ್ ಸೂಚನೆ. ಎಕ್ಸ್ಟ್ರಾ ಶಾಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸುಪ್ರೀತ್. ಬಹಳಷ್ಟು ಉತ್ತಮವಾದ ಎಸೆತವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಚುಕ್ಕಿ ಎಸೆತ ಸೇರ್ಪಡೆ ಮುಖ್ಯವಾಗಿ ಕೊನೆಯ ಒಂದು ಚೆಂಡು 3ನೇ ಓವರ್ ನಲ್ಲಿ ಬಾಕಿ. ನೇರ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಬೌಲರ್ಸ್ ಬ್ಯಾಕ್. ಪಂದ್ಯಾಟ ಮುಂದುವರಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಕೇವಲ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 18 ಚೆಂಡುಗಳ ಬಳಿಕ ಕೇವಲ GRCC ತಂಡ 13ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ 12 ಎಸೆತ 60 ಓಟಗಳು ಬರಬೇಕಾಗ್ತದೆ. ಸರಾಸರಿ 30ರ ಹಾದಿಯಲ್ಲಿ ಇವಾಗ ಹೊಡೆತಗಳನ್ನು ದಾಖಲಿಸಬೇಕಾಗ್ತದೆ. ನಾಲ್ಕನೇವರೆಗಾಗಿ ಮತ್ತೆ ಸಕ್ಲೇನ್ ಪಂದ್ಯದ ಹಾದಿಯಲ್ಲಿ ಬಹಳಷ್ಟು ಉತ್ತಮತೆ ಒಂದು ತಿರುವಿನ ಎಸೆಗಾರಿಕೆಯನ್ನು ತೋರ್ಪಡಿಸಿದ ಸಕ್ಲೇನ್ ಇವಾಗ 4ನೇ ಓವರ್ನಲ್ಲಿ ಮತ್ತೆ ಗುರುತನ್ನು ಪಡಿತಾ ಇದ್ದಾರೆ ಮೈಟಿ ಸಕ್ಲೇನ್. ಬಹಳಷ್ಟು ಉತ್ತಮವಾದ ಎಸೆತವನ್ನು ಕಂಡುಕೊಂಡ್ರು. ಚೆಂಡಿಗೆ ಅಲ್ಪ ಮಡಿಗೆ ತಿರುವನ್ನು ನೀಡಿರ್ತಕ್ಕಂಥ ಚೆಂಡು ನೇರವಾಗಿ ವಿಕೆಟ್ ಕೀಪರ್ ಪಡ್ಕೊಳ್ತಾ ಇಲ್ಲ. ಬೈ ಮುಖ್ಯವಾಗಿ ಒಂದರ ಸೇರ್ಪಡೆ. 14ಕ್ಕೆ ತಲುಪ್ತಾ ಇದೆ. ಕೌಶಿಕ್ ಸ್ಟ್ರೈಕರ್ ಅಲ್ಲಿ ಬಹಳಷ್ಟು ಜಾಣ್ಮೆ ಎಸೆತ. ಬಹುತೇಕವಾಗಿ ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಸಾಮರ್ಥ್ಯ ಉಳ್ಳಂತ ಎಸೆಗಾರ ಕೂಡ ಮೈಟಿ ಸಕ್ಲೇನ್. ಇವಾಗ ಡಾಟ್ ಬಾಲ್ ಮತ್ತೆ ಸಾಗ್ತಾ ಇದೆ. ಸುಂದರತೆ ಎಸೆತವನ್ನು ಕಂಡುಕೊಳ್ತಾ ಇದೆ. ತನ್ನ ನಡುವೆ
ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅತಿ ಶೀಘ್ರಗತಿಯಲ್ಲಿ ಓವರ್ ಅನ್ನು ಮುಗಿಸುವ ಒಂದು ವ್ಯವಸ್ಥಿತ ಹೊಸ್ತುಗಾರಿಕೆನ ಇವಾಗ ಸಕ್ಲನ್ ಮಾಡ್ತಾ ಇದ್ದಾರೆ. 4 ಚೆಂಡು ಮುಕ್ತಾಯ. ಕೇವಲ 1 ಓಟಗಳಿಗೆ ಬೈರೂಪದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಕಾಯ್ಲಾಗ್ ಹಾದಲ್ಲಿ 5ನೇ ಚೆಂಡಿನ ಹೊಡೆತಗಳು 1 ಓಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಪಂದ್ಯಾಟವನ್ನು ಕಾಣ್ತಾ ಇದ್ದಾರೆ. ಬಹುತೇಕವಾಗಿ ಭರ್ಜರಿ ರಂದಾಣೆಯ ಜಯವನ್ನು ದಾಖಲಿಸುವಂತಹ ಹೊಸ್ತಿನಲ್ಲಿ ಎಂಎಚ್ ಕಿಂಗ್ಸ್. ಸುಂದರ ಎಸೆತವನ್ನು ಕಂಡುಕೊಳ್ತು. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಮತ್ತೆ ಇಲ್ಲಿ ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. 4 ಓವರ್ನ ಮುಕ್ತಾಯದ ಹಾದಿಯಲ್ಲಿ 15ಕ್ಕೆ 3. ಅಂತಿಮ 6 ಚೆಂಡು ಬಾಕಿ. ಜಯಕ್ಕಾಗಿ 58 ಓಟಗಳು. ಅಸಾಧ್ಯತೆಯ ಹೋರಾಟವನ್ನು ನಡೆಸ್ತಾ ಇದೆ GRCC. ನೋಡಿ, ನೆಕ್ಸ್ಟ್ ಮ್ಯಾಚ್ ರೆಡಿ ಇರಬೇಕು ಎರಡೂ ತಂಡಗಳು. ಒಂದರಲ್ಲಿ ಟಾಸ್ ಅನ್ನ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ MVK ವಾರಿಯರ್ಸ್. ಮಲ್ಲಿಕ್ ಮಾಲಕತ್ವದ ತಂಡ ಟಾಸ್ ಅನ್ನ ಜಯಿಸುವ ಮುಖ್ಯವಾಗಿ ಬೌಲಿಂಗ್ ಆಯ್ಕೆಯನ್ನು ಕಂಡಿರ್ತಕ್ಕಂಥ ತಂಡ. ಇನ್ನೊಂದರಲ್ಲಿ ನವಚೇತನ ಕ್ರಿಕೆಟರ್ಸ್ ಬ್ಯಾಟಿಂಗ್ ನ ಸಿದ್ಧತೆಯಲ್ಲಿರಬೇಕು. ಮನೋಜ್. ಅಂತಿಮವರೆಗಾಗಿ ಇಲ್ಲಿ ಮನೋಜ್ ಎಸ್ಗಾರಿಕೆಯಲ್ಲಿ ಎಂಎಚ್ ಕಿಂಗ್ಸ್ ನ ಪರವಾಗಿ ಕೌಶಿಕ್ ಬಿಟ್ಟಿದ್ದಕ್ಕಂಥ ಚೆಂಡು ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ. ಮನೋಜ್ನ ಕೈಚಳಕ ಆರಂಭಿಕ ಚೆಂಡಿನ ಹಾದಿಯಲ್ಲಿ ಚುಕ್ಕಿಯನ್ನು ತೋರ್ಪಡಿಸಿದ್ರು. ಓಟಗಳಿಗೆ ಆರಂಭಿಕ ಅವಕಾಶವನ್ನು ನೀಡುತ್ತಾ ಇಲ್ಲ. ಅಂತಿಮ 5 ಎಸೆತಗಳು ಮಾತ್ರ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಲಾಂಗ್ ಆನ್ ವೈಡಿಶ್ ಲಾಂಗ್ ಆನ್ ನಲ್ಲಿ ಚೆಂಡು ಗ್ಯಾಪ್ ಶಾಟ್ ಮುಖ್ಯವಾಗಿ ಚಲಿಸ್ತಾ ಇದೆ. ಹಾದಿಯಲ್ಲಿ ಬೌಂಡ್ರಿ. 4 ಓಟದ ಸೇರ್ಪಡೆ ದಾಖಲಿಸ್ತಾ ಇದ್ದಾರೆ. ಕೌಶಿಕ್ ದಾಳಿನ ಮೊದಲ ಬೌಂಡ್ರಿ ರೂಪವನ್ನು ಪಡೆದುಕೊಳ್ತಾ ಇದೆ. ತಂಡದ ಒಟ್ಟುವರಿ ಮೊತ್ತವೂ ಕೂಡ 19ಕ್ಕೆ ತಲುಪಿತು. ಕೊನೆಯ 4ಕ್ಕೆ 54. ಹೋರಾಟದ ಮೇಲೆ ಬಿಗಿ ಹಿಡಿತವನ್ನು ದಾಖಲಿಸಿದ ಎಂಎಚ್ ಕಿಂಗ್ಸ್. ಸುಂದರತೆ ಎಸೆತವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಮತ್ತೆ ಡಾಟ್ ಬಾಲ್. ನೆಕ್ಸ್ಟ್ ಮ್ಯಾಚ್ ಟೀಮ್ ರೆಡಿ ಇರಬೇಕು. ಪಂದ್ಯ ಮುಗಿದ ತಕ್ಷಣವಾಗಿ ಗ್ರೌಂಡ್ ಎಂಟರ್ ಕೂಡ ಕಾಣಬೇಕಾಗ್ತದೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಇಲ್ಲಿ ಮನೋಜ್ ಮೊದಲ ಎಕ್ಸಾಸ್ ರೂಪಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉಚಿತದ ಸೇರ್ಪಡೆ. ತಂಡದ ಮೊತ್ತ 2ನೇ ದಶಕದ ಪೂರೈಕೆ 20-20. ನೇಗತದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ದಾಂಡಿಗೆ ಚೆಂಡಿನ ಸ್ಪರ್ಶ ನೀಡಿಕೊಳ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸುಂದರ ಎಸೆತವನ್ನು ಕಾಣ್ತಾ ಇದ್ರೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಸುಂದರ ಚೆಂಡು ಮತ್ತೆ ದಾಖಲೆಯನ್ನು ಪಡ್ಕೊಳ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ನಿನ್ನೆ ದಿನ ಆರಂಭವನ್ನು ಕಾಣ್ತಾ ಇದೆ. 4ನೇ ಆವೃತ್ತಿಯಲ್ಲಿ ಈ ದಿನ ಮತ್ತೆ ಮುಂದುವರಿಕೆ. ನಾಳೆ ದಿನ ಬೊಂಬಾಟ್ ಭಾನುವಾರ ರಜೆ ದಿನ ಈ ಪಂದ್ಯಾಟ ಅಂತಿಮ ಹಾದಿಯನ್ನ ಪಡ್ಕೊಳ್ಳುತ್ತೆ. ಈ ನಡುವೆ ಕೂಡ ಡಿಪಾರ್ಟ್ ಮೇಲ್ಭಾಗದಲ್ಲಿ ತಟ್ಟುವಂತ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟುಗಳಿಗೆ 1ರ ಅವಕಾಶವನ್ನ ಕಾಣಿಕೊಳ್ತಾ ಇದೆ. ಇಲ್ಲಿ ಭರ್ಜರಿ ಜಯವನ್ನ ಪಡ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. ಬಹುತೇಕವಾಗಿ 51 ಓಟಗಳ ಜಯವನ್ನ ದಾಖಲಿಸ್ತಾ ಇದ್ದಾರೆ. ತಂಡಗಳಿಗೆ